ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನಾನು ಮೈಸೂರು ಬೋಂಡ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ. ತೊಗೊಂಡಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್: 1 ಕಪ್ ಕರ್ಡ್, ಮೈದಾ, ಫೈನ್ಲಿ ಚಾಪ್ಡ್ ಗ್ರೀನ್ ಚಿಲ್ಲೀಸ್, ಕೊಕೊನಟ್, ಜಿಂಜರ್, ಕರಿ ಲೀವ್ಸ್, ಸಾಲ್ಟ್ ಆ್ಯಂಡ್ ಅಗೇನ್ ಅಡುಗೆ ಸೋಡಾ, ನೆಕ್ಸ್ಟು ಅಜ್ವೈನ್ ಸೀಡ್ಸನ್ನು ತೊಗೊಂಡಿದ್ದೀನಿ. ಫಸ್ಟು ಕರ್ಡನ್ನು ಬೀಟ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಕರ್ಡ್ ಚೆನ್ನಾಗಿ ಬೀಟ್ ಮಾಡ್ಕೊಂಡಾದಮೇಲೆ ಸಾಲ್ಟು ಆ್ಯಂಡ್ ನೆಕ್ಸ್ಟ್ ಅಡುಗೆ ಸೋಡಾ ಪ್ಲಸ್ 1 ಸ್ಕೂಪ್ ಆಯಿಲನ್ನು ಆ್ಯಡ್ ಮಾಡ್ತೀನಿ ಇಲ್ಲಿ. ಸೊ ಫಸ್ಟ್ ಇಲ್ಲಿ ನಾವು ಚೆನ್ನಾಗಿ ಕರ್ಡನ್ನು ಬೀಟ್ ಮಾಡ್ಕೊಳ್ಳೋಣ. ಆದಷ್ಟು ಒಂದು ಸ್ವಲ್ಪ ಹುಳಿ ಮೊಸರನ್ನು ತೊಗೊಂಡ್ರೆ ಮೈಸೂರು ಬೋಂಡ ಚೆನ್ನಾಗಿ ಬರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಫಸ್ಟಲ್ಲಿ ನಾನು 1 ಕಪ್ ಕರ್ಡನ್ನು ಚೆನ್ನಾಗಿ ಫೈನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ಬೇಕಿದ್ದರೆ ಬಟರ್ ಮಿಲ್ಕ್ ಅಂದರೆ ಮಜ್ಜಿಗೆಯನ್ನು ಕೂಡ ಇನ್ಸ್ಟೆಡ್ ಆಫ್ ಕರ್ಡು ಮಜ್ಜಿಗೆಯನ್ನು ಕೂಡ ನಾವು ಬಳಸ್ಕೋಬೋದು ಮೈಸೂರು ಬೋಂಡ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ. ಕರ್ಡಾದರೂ ಪರವಾಗಿಲ್ಲ, ಮಜ್ಜಿಗೆ ಆದರೂ ಪರವಾಗಿಲ್ಲ. ಇಲ್ಲಿ ನಾನು ಕರ್ಡನ್ನು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ವಿಸ್ಕರಿಂದ. ಈಗ ಮೊಸರೊಳಗೆ ಬೀಟ್ ಮಾಡ್ಕೊಂಡಿರೋ ಮೊಸರೊಳಗೆ 1 ಕಪ್ ಮೈದಾನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಈ ವಿಡಿಯೋಲಿ ಗೋಧಿಯನ್ನು ಮತ್ತು ಮೈದಾನ ಎರಡೂ ಬಳಸ್ಕೊಂಡು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. 1 ಹಾಫ್ ಟೀ ಸ್ಪೂನ್ ಅಡುಗೆ ಸೋಡಾ ಆ್ಯಡ್ ಮಾಡ್ತಾಯಿದ್ದೀನಿ. ದೆನ್ 1 ಸ್ಕೂಪ್ ಆಯಿಲ್, ಅಡುಗೆ ಅಂದರೆ ನಾವು ಕುಕ್ಕಿಂಗ್ಗೆ ಬಳಸ್ತಕ್ಕಂಥ ಕುಕ್ಕಿಂಗ್ ಆಯಿಲನ್ನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಸೊ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಂಡ್ ನೆಕ್ಸ್ಟ್ ಸೇಮ್ ಪ್ರೋಸೆಸ್ ವಿಸ್ಕರಿಂದ ನಾನು ಚೆನ್ನಾಗಿ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಂದು ಮಿಕ್ಸ್ಚರಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೀವು ವಿಸ್ಕರೇ ಬಳಸಬೇಕಂತೇನಿಲ್ಲ, ಕೈಯಲ್ಲಿ ಇನ್ನೂ ಕಂಫರ್ಟ್ ಆಗಿರುತ್ತೆ. ಕೈಯನ್ನು ಯೂಸ್ ಮಾಡ್ಕೊಂಡು ನಾವು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ನಾನು ವಾಟರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ತೊಗೊಂಡಿರ್ತಕ್ಕಂಥದ್ದು ಲ್ಯೂಕ್ ವಾಮ್ ವಾಟರ್, ಅಂದರೆ ಉಗುರು ಬೆಚ್ಚನ ನೀರನ್ನು ತೊಗೊಂಡಿದ್ದೀನಿ ಇದನ್ನು ಕಲಿಸ್ಕೊಳ್ಳಿಕ್ಕೆ. ಅದನ್ನು ತೊಗೊಂಡ್ರೆ ನಾವು ಉಗುರು ಬೆಚ್ಚಿನ ನೀರು ಲ್ಯೂಕ್ ವಾಮ್ ವಾಟರನ್ನು ಯೂಸ್ ಮಾಡಿದ್ರೆ ಆ ಒಂದು ಮೈಸೂರು ಬೋಂಡ ಚೆನ್ನಾಗಿ ಸರ್ಕಲ್ ಆಗಿಯೇ ಒಂದು ರೌಂಡ್ ಬಾಲ್ಸ್ ಆಗಿ ಅವು ಬರ್ತವೆ. ನೆಕ್ಸ್ಟ್ ಇಲ್ಲಿ ವಾಟರ್ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಬೇಕು. ಇಲ್ಲಿ ಜಿಂಜರ್ ಅಂದರೆ ಫೈನ್ಲಿ ಚಾಪ್ಡ್ ಜಿಂಜರನ್ನು ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಫೈನ್ಲಿ ಚಾಪ್ಡ್ ಕರಿ ಲೀವ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಗೇನ್ ಫೈನ್ಲಿ ಚಾಪ್ಡ್ ಗ್ರೀನ್ ಚಿಲ್ಲೀಸ್, ನಮಗೆ ಎಷ್ಟು ಸ್ಪೈಸಿ ಎಷ್ಟು ಬೇಕೋ ನೋಡಿಕೊಂಡು ನಾವು ಆ್ಯಡ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ನಾನು ಕೋಕೋನಟ್ ಪೀಸಸನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದು ಒಂದು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಅಜ್ವೈನ್ ಸೀಡ್ಸನ್ನು ತೊಗೊಂಡಿದ್ದೀನಿ. ನೀವು ಅಜ್ವೈನ್ ಸೀಡ್ಸ್ ಅದು ತೊಗೊಬೋದು, ಇಲ್ಲದೇ ಇದ್ದರೆ ಜೀರಾ ಸೀಡ್ಸ್ ಅದು ತೊಗೊಬೋದು. ಎಲ್ಲದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಅಜ್ವೈನ್ ಸೀಡ್ಸು ಡೈಜೆಷನನ್ನು ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ, ಅದರಿಂದ ನಾನು ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಫಸ್ಟ್ ಆಫ್ ಆಲ್ ಮೈದಾನ ಯೂಸ್ ಮಾಡ್ತಾ ಇರೋದ್ರಿಂದ. ಇದೇ ವಿಡಿಯೋಲಿ ನಾನು 2 ವೆರೈಟೀಸನ್ನು ತೋರಿಸ್ತಾ ಇದ್ದೀನಿ. ಅಂದರೆ ಮೈದಾ ಅಲ್ಲಿ ಮೈಸೂರು ಬೋಂಡ ಹ್ಯಾಂಗ್ ಮಾಡಬೇಕು, ಸೇಮ್ ಪ್ರೊಸೀಜರ್ ಮೇಲೇ ನಾವು ಫಾರ್ ಹೆಲ್ತ್ ಕಾನ್ಷಿಯಸ್ ಆಗಿ ಗೋಧಿ ಹಿಟ್ಟನ್ನು ಕೂಡ ಬಳಸಿ ನಾವು ಮೈಸೂರು ಬೋಂಡನ ಪ್ರಿಪೇರ್ ಮಾಡ್ಬೋದು. ನಾನು ಇವಾಗ ಕಲಿಸ್ಕೊಂಡಿರ್ತಕ್ಕಂಥ ಮಿಕ್ಸ್ಚರನ್ನು 1 ಅವರ್ ಅಷ್ಟೊತ್ತು ರೆಸ್ಟ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ಒಂದು ಕ್ಲಾತನ್ನು ಕವರ್ ಮಾಡಿ ಅದು ಚೆನ್ನಾಗಿ ನೆನಿಬೇಕು. ಸೊ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋವಾಗ ನೋಡಿ ಕಲಿಸ್ಕೊಳ್ಬೇಕು. ಆಮೇಲೆ ಚೆನ್ನಾಗಿ ಇದನ್ನು ಬೀಟ್ ಕೂಡ ಮಾಡಬೇಕು, ಇಲ್ಲದೇ ಇದ್ದರೆ ಮೈಸೂರು ಬೋಂಡ ಸರಿಯಾಗಿ ಬರೋದಿಲ್ಲ. ನಾನು ಇನ್ನೊಂದು ಬೌಲಲ್ಲಿ 1 ಕಪ್ ಕರ್ಡನ್ನು ಬೀಟ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಅನದರ್ ಟೈಪ್ ಆಫ್ ಮೈಸೂರು ಬೋಂಡ. ಅಂದರೆ ಇನ್ಸ್ಟೆಡ್ ಆಫ್ ಮೈದಾ ಹಿಟ್ಟು ಇಲ್ಲಿ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ನಾವು ಮೈಸೂರು ಬೋಂಡನ್ನು ಹ್ಯಾಂಗೆ ಪ್ರಿಪೇರ್ ಮಾಡಬೇಕು ಅಂತೇಳಿ ಸೇಮ್ ಪ್ರೊಸೀಜರ್ ಅದು ಮತ್ತು ಇದು ಕೂಡ. ಫಸ್ಟ್ ನಾನು ಇಲ್ಲಿ ವಿಸ್ಕರಿಂದ ಕರ್ಡನ್ನು ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಂಡ್ ದೆನ್ ಅಡುಗೆ ಸೋಡಾ ಟೇಬಲ್ ಸ್ಪೂನ್ ಆಫ್ ಅಡುಗೆ ಸೋಡಾ ಆ್ಯಡ್ ಮಾಡ್ತಾಯಿದ್ದೀನಿ. 1 ಸ್ಕೂಪ್ ಆಫ್ ಕುಕ್ಕಿಂಗ್ ಆಯಿಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ. ಮೊದಲಿಗೆ ನಾವು ಇದನ್ನೆಲ್ಲ ನೀಟಾಗಿ ಬೀಟ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಎಲ್ಲ 4 ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸಪ್ ಆಗಬೇಕು. ದೆನ್ ಇದಕ್ಕೆ ನಾವು ಗೋಧಿ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 1 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಫೈನ್ಲಿ ಚಾಪ್ಡ್ ಜಿಂಜರ್, ದೆನ್ ಕರಿ ಲೀವ್ಸ್, ಫೈನ್ಲಿ ಚಾಪ್ಡ್ ಕರಿ ಲೀವ್ಸ್. ನೀವು ಬೇಕಾದರೆ ಕೊರಿಯಾಂಡರ್ ಲೀವ್ಸ್ ಹಾಕೊಬೋದು. ಆ್ಯಂಡ್ ಅಗೇನ್ ಮೇಥಿ ಲೀವ್ಸನ್ನು ಕೂಡ ಆ್ಯಡ್ ಮಾಡ್ಬೋದು. ಫೈನ್ಲಿ ಚಾಪ್ಡ್ ಗ್ರೀನ್ ಚಿಲ್ಲೀಸ್ ಆ್ಯಡ್ ಮಾಡಿದೆ.
ನೆಕ್ಸ್ಟ್ ಇಲ್ಲಿ ಕೋಕೋನಟ್ ಪೀಸಸ್, ಅದನ್ನು ಫೈನ್ಲಿ ಚಾಪ್ಡ್ ಕೋಕೋನಟ್ ಪೀಸಸನ್ನು ಆ್ಯಡ್ ಮಾಡಿದ್ದೀನಿ. ಅಜ್ವೈನ್ ಸೀಡ್ಸನ್ನು ಆ್ಯಡ್ ಮಾಡಿದ್ದೀನಿ. ಸೊ ಎಲ್ಲದನ್ನು ನಾವು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ. ವಿಸ್ಕರಿಂದನಾದರೂ ಓಕೆ, ಎಸ್ ನಾವು ಕೈಗಳಿಂದ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಬಟ್ ಮೇನ್ ಥಿಂಗ್ ಈಸ್ ಇಲ್ಲಿ ಬೀಟ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ನಾವು ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಬೇಕು. ನಾನು ಇಲ್ಲಿ ಲ್ಯೂಕ್ ವಾಮ್ ವಾಟರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಒಂದೇ ಸಲ ನಾವು ನೀರನ್ನು ಜಾಸ್ತಿ ಆ್ಯಡ್ ಮಾಡ್ಕೊಬಾರ್ದು, ಯಾಕಂದರೆ ಅದು ಮತ್ತು ಭಾಳ ತಿನ್ನಾಗಿ ಅಂದರೆ ಲಿಕ್ವಿಡ್ ಫಾರ್ಮ್ ಆಗಿ ಇದಾಗ್ಬಿಡುತ್ತೆ. ನಾವು ಕನ್ಸಿಸ್ಟೆನ್ಸಿಯನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಅದು ಭಾಳ ತಿಕ್ಕಾಗೂ ಅನಿಸ್ಬಾರ್ದು, ಭಾಳ ತಿನ್ನಾಗೂ ಇರಬಾರ್ದು. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ವಾಟರನ್ನು ಆ್ಯಡ್ ಮಾಡ್ಕೋತಾ ನಾವು ಇಲ್ಲಿ ಮಿಕ್ಸ್ಚರನ್ನು ಕಲಿಸ್ಕೋಬೇಕು ಚೆನ್ನಾಗಿ. ಒಂದೇ ಸಲ ನೀರು ಹಾಕಿಬಿಟ್ರೆ ಮತ್ತು ಅದು ಚೆನ್ನಾಗಿರೋದಿಲ್ಲ. ಅದಕ್ಕೆ ಕ್ಲೀನಾಗಿ ಬೀಟ್ ಮಾಡ್ಕೊಳ್ಬೇಕು ನಾವು ನೀಟಾಗಿ. ಸೊ ಇಲ್ಲಿ ನಾನು ಬೀಟ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ. ನಾವು ಕೈಯಲ್ಲಿ ಕೂಡ ಬೀಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಲ್ಯೂಕ್ ವಾಮ್ ವಾಟರು ನೋಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಿಯರ್ಲಿ ಭಾಳ ಅಂದ್ರೂ ಒಂದು 1/4 ಕಪ್ಪನ್ನು ಯೂಸ್ ಮಾಡಿರ್ತೀನಿ ಅಷ್ಟೇ ವಾಟರನ್ನು. ಇಲ್ಲಿ ನೀವು ತಣ್ಣೀರು ಯೂಸ್ ಮಾಡಬೇಡ್ರಿ, ಹಂಗಂತೇಳಿ ಭಾಳ ಬಾಯ್ಲ್ ಆಗಿರ್ತಕ್ಕಂಥ ವಾಟರನ್ನು ಯೂಸ್ ಮಾಡಿಬಿಡ್ರಿ, ಲ್ಯೂಕ್ ವಾಮನ್ನು ಯೂಸ್ ಮಾಡಿರಿ. ನಾನು ಇಲ್ಲಿ ಕೈಯಲ್ಲೇ ಚೆನ್ನಾಗಿ ಅಂದರೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಅದು ನಾವು ಕನ್ಸಿಸ್ಟೆನ್ಸಿಯನ್ನೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನಾವು ಈ ಥರ ಸ್ಟ್ರೆಚ್ ಮಾಡಿದಾಗ ಅದು ಎಳೆದು ಬರಬೇಕದು. ಸೊ ಇದನ್ನು ಕೂಡ 1 ಅವರ್ ನಿಯರ್ಲಿ ಮಿನಿಮಮ್ 1 ಅವರ್ ಅದು ನಾವು ರೆಸ್ಟ್ ಮಾಡಬೇಕು, ನೆನೆಯೋಕ್ಕೆ ಬಿಡಬೇಕು. ಮೈಸೂರು ಬೋಂಡ ಕಾಂಬಿನೇಷನ್ಗೆ ಎಂದು ನಾನು ಈ ವಿಡಿಯೋಲಿ 2 ವೆರೈಟೀಸ್ ಆಫ್ ಚಟ್ನಿಗಳನ್ನು ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಟೊಮೊಟೊ ಮತ್ತು ಗ್ರೌಂಡ್ನಟ್ ಚಟ್ನಿ ಇದು. ಮೊದಲಿಗೆ ಕಡಲೆಬೀಜವನ್ನು ಹುರ್ಕೊಳ್ಳೋಣ. ನಾನಿಲ್ಲಿ ಕಡಲೆಬೀಜ ಒಂದು 5ರಿಂದ 6 ಚಮಚ ಕಡಲೆಬೀಜ ತೊಗೊಂಡಿದ್ದೀನಿ. ಒಂದು 4ರಿಂದ 6 ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ. ಒಂದು 5 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಅಂದರೆ ಒಂದು ಅರ್ಧ ಇಂಚಷ್ಟು ಹುಣಸೆ ಹಣ್ಣನ್ನು ತೊಗೊತೀನಿ. ಬೇಕಿದ್ದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು, ಯಾಕಂದರೆ ಇಲ್ಲಿ ಟೊಮೊಟೊ ಕೂಡ ನಾನು ಬಳಸ್ತಾ ಇದ್ದೀನಿ. ಸೊ ಫಸ್ಟ್ ನಾವು ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅದು ಕಡಲೆಬೀಜ ಅದೆಲ್ಲ ಒಂದು ಅರ್ಧಂಬರ್ಧ ಅಷ್ಟು ಹುರ್ಕೋಬೇಕು ಮೊದಲಿಗೆ ನಾವು, ಆ ಒಂದು ಹಸಿ ವಾಸನೆ ಎಲ್ಲ ಹೋಗೋ ತನಕ. ನೆಕ್ಸ್ಟ್ ನಾವಿಲ್ಲಿ ಟೊಮೊಟೊವನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾವಿಲ್ಲ ಟೊಮೊಟೊ ನಮಗೇನು ಇಷ್ಟ ಆಗೋದಿಲ್ಲ ಅಂದರೆ ಜಸ್ಟ್ ನಾವು ಚಟ್ನಿ ಮಾಡ್ಕೋತೀವಲ್ಲ, ಹುಣಸೆ ಹಣ್ಣನ್ನು ಹಾಕಿ ಟೊಮೊಟೊ ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಬೋದು. ನಾನಿವತ್ತು ಮಾಡ್ತಾ ಇರ್ತಕ್ಕಂಥ ಚಟ್ನಿ ಗ್ರೌಂಡ್ನಟ್ ಟೊಮೊಟೊ ಚಟ್ನಿ ಆಗಿರೋದ್ರಿಂದ ನಾನು ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಈ ಕಡಲೆಬೀಜ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೆಕ್ಸ್ಟ್ ನಾವು ಟೊಮೊಟೊ, ಈ ಒಂದು ಕಡಲೆಬೀಜ ಎಲ್ಲ ಒಂದು ಅರ್ಧಂಬರ್ಧ ಫ್ರೈ ಆಗಿರಬೇಕು. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಟೊಮೊಟೊಸನ್ನು ತೊಗೊಂಡಿದ್ದೀನಿ. ಸೊ ಅದು ಕೂಡ ಸ್ವಲ್ಪ ಮೆತ್ತಗಾಗಬೇಕು, ಟೊಮೊಟೊ ಒಂದು ಸ್ವಲ್ಪ ಮೆತ್ತಗಾಗಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ನನ್ನ ವೀಡಿಯೋಸ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ನಾನು ಇಲ್ಲಿ ಆಯಿಲನ್ನು ಹಾಕೋತಾ ಇದ್ದೀನಿ. 1.5 ಟೇಬಲ್ ಸ್ಪೂನ್ ಆದರೆ ಸಾಕು. ಇಲ್ಲಿ ನನ್ನ ವೀಡಿಯೋಸನ್ನು ವಾಚ್ ಮಾಡ್ತಾಯಿದ್ರೆ ಬಟ್ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಆ್ಯಂಡ್ ಅಗೇನ್ ಥಮ್ಸಪ್ ಕೊಡಿರಿ, ದೆನ್ ಶೇರ್ ಮಾಡಿರಿ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಕಮೆಂಟ್. ಸೊ ಇದೆಲ್ಲ ತಣ್ಣಗಾದಮೇಲೆ ನಾವು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇನ್ನೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ದೆನ್ ಒಂದು ಸ್ವಲ್ಪ ಕೊರಿಯಾಂಡರ್ ಲೀವ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ದೆನ್ ನಾವು ಗ್ರೈಂಡ್ ಮಾಡಿಕೊಂಡು ಬರೋಣ. ಈ ಮಿಕ್ಸ್ಚರ್ಗೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಂಡು ಬರಬೇಕು ನಾವು ಹೋಗಿ. ಸೊ ಈಗ ಚಟ್ನಿ ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ, ಇದು ರೆಡಿ ಇದೆ. ದೆನ್ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆಯನ್ನು ಕೊಡೋಣ. ಸೊ ನಾನಿವಾಗ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ ಆ್ಯಂಡ್ ದೆನ್ ಸ್ವಲ್ಪ ಉದ್ದಿನಬೇಳೆ, ನೆಕ್ಸ್ಟ್ ಒಂದು 2 ಒಣಮೆಣಸಿನ್ಕಾಯನ್ನು ಮುರಿದು ಹಾಕ್ತೀನಿ. ಸೊ ಒಗ್ಗರಣೆ ನಿಮ್ಗೆ ಇಷ್ಟ ಇದ್ದರೆ ಕೊಡ್ಬೋದು, ಇಲ್ಲದೇ ಇದ್ದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು, ನೋ ಪ್ರಾಬ್ಲಮ್. ಮೊದಲು ನಾನು ಗ್ರೈಂಡ್ ಮಾಡಿರ್ತಕ್ಕಂಥ ಚಟ್ನಿಯನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಫ್ರೆಂಡ್ಸ್, ನನ್ನ ವಿಡಿಯೋಸು ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನನ್ನ ಚಾನಲ್ ಹೆಸರು ಬಂದು ಗಾಯತ್ರೀಸ್ ಲೈಫ್ ಸ್ಟೈಲ್ ಅಂತ ಹೇಳಿಬಿಟ್ಟು. ಸೊ ನಿಮ್ಮ ಒಂದು ಸಪೋರ್ಟನ್ನು ನಾನು ಯಾವಾಗೂ ಕೇಳ್ಕೊತಾನೆ ಇರ್ತೀನಿ. ವಿಡಿಯೋ ನೋಡಾದ್ಮೇಲೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಜಾರಲ್ಲಿ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಅದು ಕೂಡ ಚಟ್ನಿಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಭಾಳ ತಿಕ್ ಅನಿಸ್ತು ನನಗೆ. ಈ ಕಡೆ ನಾನು ಒಗ್ಗರಣೆಯನ್ನು ಕೊಡ್ತಾಯಿದ್ದೀನಿ ಚಟ್ನಿಗೆ. ಸ್ವಲ್ಪ ಎಣ್ಣೆ, ಒಂದು 1/2 ಟೇಬಲ್ ಸ್ಪೂನ್ 1 ಟೇಬಲ್ ಸ್ಪೂನ್ ಆದರೆ ಭಾಳ ಆಗ್ತದೆ, ಸಾಕು.
ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೋತೀನಿ. ಸಾಸಿವೆ ಚಿಟಪಟ ಅಂಥೇಳಿ ಸಿಡಿಬೇಕು, ಅಲ್ಲಿ ತನಕ ನಾವು ಅದನ್ನು ಹೀಟಪ್ ಮಾಡಬೇಕು. ಯಾಕಂದರೆ ಅದು ಸಾಸಿವೆ ಕಾಳು ಚೆನ್ನಾಗಿ ಚಿಟಪಟ ಅಂತ ಸಿಡಿದಿದ್ರೆ ಅದರ ಒಂದು ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಬಾಯಿಗೆ ಸಿಕ್ಕಾಗ. ದೆನ್ ನಾನಿಲ್ಲಿ ಹುರಿದ ದಾಲ್ ಅಂದರೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಒಂದು 1/4 ಚಮಚ ಅಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಕಡಲೆಬೇಳೆಯನ್ನು ಕೂಡ ಆ್ಯಡ್ ಮಾಡ್ಬೋದು. ನಾನೇನು ಕಡಲೆಬೇಳೆ ತೊಗೊಂಡಿಲ್ಲ, ಸೊ ಇಟ್ಸ್ ಲೆಫ್ಟ್ ಯುವರ್ ಚಾಯ್ಸ್. ಅದು ಕೂಡ ಚೆನ್ನಾಗಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಕಾಯಿಸ್ಕೋಬೇಕು. ಇಲ್ಲಿ 2 ಒಣಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಈಗ ಚಟ್ನಿ ರೆಡಿ ಇದೆ, ಅದಕ್ಕೆ ಒಗ್ಗರಣೆ ಕೊಟ್ಟಿದ್ದೀನಿ. ಈಗ ಇನ್ನೊಂದು ಥರ ಚಟ್ನಿಯನ್ನು ತೋರಿಸ್ತಾ ಇದ್ದೀನಿ. ಇದು ಕೊಕೊನಟ್ ಚಟ್ನಿ. ಸೊ ನಾನು ಇಲ್ಲಿ ಹಸಿ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. 3ರಿಂದ 4 ಹಸಿಮೆಣಸಿನ್ಕಾಯಿ, ಒಂದು 6 ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೀನಿ. ದೆನ್ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಆ್ಯಡ್ ಮಾಡ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದಲ್ಲಿ ಇದಕ್ಕೆ ಜಿಂಜರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲೇನು ಜಿಂಜರ್ ಇವತ್ತು ಬಳಸ್ತಾ ಇಲ್ಲ. ನಾನು ತೊಗೊಂಡಿರ್ತಕ್ಕಂಥದ್ದು 4 ಐಟಮ್ಸು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ದೆನ್ ಇಲ್ಲಿ ಒಂದು ಹಾಫ್ ಸ್ಮಾಲ್ ಸೈಜ್ ಲೆಮನನ್ನು ಸ್ಕ್ವೀಸ್ ಮಾಡ್ಕೊಳ್ಳೋಣ, ಹುಳಿಗೆ ಅಂಥೇಳಿ. ಬೇಕಿದ್ರೆ ಹಾಕ್ಕೋಬೋದು, ಇಲ್ಲದ್ರೆ ಏನು ಬೇಕಾಗಿಲ್ಲ. ಅಷ್ಟೊಂದು ಖಾರನೂ ಏನೂ ಅನಿಸೋದಿಲ್ಲ, ಯಾಕಂದರೆ ತೊಗೊಂಡಿರ್ತಕ್ಕಂಥ ಚಿಲ್ಲಿ ಕ್ವಾಂಟಿಟಿ ಕಮ್ಮಿ ಇದೆ. ಇಲ್ಲಿ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನಾವು ಗ್ರೈಂಡ್ ಮಾಡ್ಕೊಂಬರೋಣ. ಸೊ ಇದು ಕೊಕೊನಟ್ ಚಟ್ನಿ, ಇದು ಕೂಡ ರೆಡಿ ಇದೆ. ಪುದೀನೂ ಕೂಡ ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ಸೊ ಪುದೀನ ಹಾಕಿದ್ರೆ ಡಾರ್ಕ್ ಆಗಿಬಿಡುತ್ತೆ, ಕಲರ್ ಚೇಂಜ್ ಆಗುತ್ತೆ, ಅದಕ್ಕೆ ನಾನು ಪುದೀನ ಬಳಸಿಲ್ಲ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಬಾಂಡಿಯಲ್ಲಿ ಡೀಪ್ ಫ್ರೈಗೆ ಬೇಕಾಗಿರ್ತಕ್ಕಂಥ ಆಯಿಲನ್ನು ಇಟ್ಟು ಅದೊಂದು ಸ್ವಲ್ಪ ಹೀಟ್ ಮಾಡ್ಕೊತಾ ಇದ್ದೀನಿ. ಹೀಟ್ ಮಾಡಾದ್ಮೇಲೆ, ಅದು ತುಂಬಾ ಹೀಟಲ್ಲ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಮೈಸೂರು ಬೋಂಡನ್ನು ಫ್ರೈ ಮಾಡ್ಕೊಳ್ಬೇಕು. ಸೊ ನೀರು ಅಂದರೆ ನೀರನ್ನು ಬಳಸ್ಕೊತಾ ಇದ್ದೀನಿ ಇಲ್ಲಿ ನಾನು, ಯಾಕಂದರೆ ಮೈಸೂರು ಬೋಂಡ ಹಾಕೋಕ್ಕೂ ಮುಂಚೆ ಒಂದು ಸ್ವಲ್ಪ ಕೈಯನ್ನು ತ್ಯಾವ ಮಾಡಿಕೊಂಡು ನಾನು ಹೆಂಗೆ ಹಾಕ್ತಾಯಿದ್ದೀನೋ ಅದೇ ರೀತಿಯಾಗಿ ಹಾಕಬೇಕು. ನೆಕ್ಸ್ಟ್ ಅದು ಮೇಲೆ ತೇಲಿ ಬರ್ತವೆ ಅವೇನೇ, ಆ್ಯಂಡ್ ದೆನ್ ರೌಂಡ್ ಶೇಪಲ್ಲಿ ಕೂಡ ಬರ್ತವೆ. ಸೊ ನಾವು ಬಿಸಿನೀರನ್ನು ಅಂದರೆ ಲ್ಯೂಕ್ ವಾರ್ಮ್ ವಾಟರನ್ನು ಬಳಸಿರೋದ್ರಿಂದ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಬಾಲ್ಸು ಕೂಡ ರೌಂಡ್ ಶೇಪಲ್ಲೇ ಬರುತ್ತೆ. ಈಗ ವಿಂಟರ್ ಆಗಿರೋದ್ರಿಂದ ಮಕ್ಕಳು ಸ್ಕೂಲಿಂದ ಮನೆಗೆ ಬಂದಾದಮೇಲೆ ಏನೋ ಒಂದು ಡಿಮಾಂಡ್ ಮಾಡ್ತಾರೆ, ಈ ಥರ ಸ್ನ್ಯಾಕ್ಸ್ ಅಂತೇಳಿ. ನಾವು ಈ ಥರ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಟ್ರೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಕುಂತು ತೃಪ್ತಿಯಾಗಿ ಒಂದು ಟೈಮನ್ನು ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ದೆನ್ ಒಂದು ಸ್ನ್ಯಾಕನ್ನು ಎಂಜಾಯ್ ಕೂಡ ಮಾಡ್ಬೋದು. ಔಟ್ಸೈಡ್ ಫುಡ್ಡು ತೊಗೊಂಡು ಬಂದು ಕೊಡೋದಕ್ಕಿಂತ ನಾವು ಮನೆಯಲ್ಲೇ ಒಂದು ಸ್ವಲ್ಪ ಹೊತ್ತು ನಮ್ಮ ಒಂದು ಟೈಮನ್ನು ಸ್ಪೆಂಡ್ ಮಾಡಿದ್ರೆ ಮನೆ ಮಂದಿ ಎಲ್ಲರಿಗೂ ನಾವು ಹೆಲ್ದಿ ಫುಡ್ಡನ್ನು ಕೊಡ್ಬೋದು. ಇಲ್ಲಿ ನಾನು ತೊಗೊಂಡಿರ್ತಕ್ಕಂಥ ಬಾಲ್ಸ್ ಅಂದರೆ ಮೈಸೂರು ಬೋಂಡ ರೆಡಿ ಆಗಿದೆ. ಇಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಡೀಪ್ ಫ್ರೈ ಮಾಡ್ಕೊಳ್ಬೇಕು ನಾವು. ದೆನ್ ನಾನಿಲ್ಲಿ ಸೆಕೆಂಡ್ ಬ್ಯಾಚನ್ನು ಕೂಡ ಹಾಕ್ಕೋತಾ ಇದ್ದೀನಿ. ನಾವು ತೊಗೊಂಡಿರ್ತಕ್ಕಂಥ ಆಯಿಲ್ಗೆ ಎಷ್ಟು ಬೋಂಡನ ನಾವು ಎಣ್ಣೆಯಲ್ಲಿ ಬಿಡ್ಬೋದೋ ಅಷ್ಟನ್ನೇ ಬಿಡಬೇಕು. ಜಾಸ್ತಿ ಬೋಂಡಾಸ್ ಅಟ್ ಎ ಟೈಮನ್ನು ಹಾಕಬಾರ್ದು, ಅವು ಸರಿಯಾಗಿ ತೇಲ್ ಬರೋದಿಲ್ಲ ಮೇಲೆ. ಸೊ ಇವಾಗ ನೋಡಿರಿ ವಿಡಿಯೋಲಿ ಅವಾಗೇ ಎಷ್ಟು ಚೆನ್ನಾಗಿ ಮೇಲೆ ಬರ್ತಾ ಇದ್ದಾವೆ ತೇಲಿ, ಆ ರೀತಿಯಾಗಿ ತಾನಾಗಿ ಮೇಲೆ ಬಂದುಬಿಡ್ತವೆ ಅವು ಮೈಸೂರು ಬೋಂಡ. ಮಕ್ಕಳಿಗೆ ತುಂಬ ಇಷ್ಟ ಇದು, ಆ್ಯಂಡ್ ಭಾಳ ಸ್ಪೈಸಿನೂ ಅನಿಸೋದಿಲ್ಲ ಇದು. ಸೊ ಚಟ್ನಿ ಕಾಂಬಿನೇಷನ್ ಆಗಿ ನಾವು ತಿಂದರೆ ತುಂಬ ಟೇಸ್ಟಿ ಅನಿಸುತ್ತೆ. ಇಲ್ಲಾಂದರೆ ಮಕ್ಕಳಿಗೆ ಇಷ್ಟ ಆಗಂಗೆ ಈ ಸಾಸ್ ಬರುತ್ತೆ ಅಲ್ಲ, ಹಾಟ್ ಆ್ಯಂಡ್ ಸ್ವೀಟ್ ಸಾಸ್, ಅವು ಕೂಡ ನಾವು ಹಾಕಿ ಅವ್ರಿಗೆ ಸರ್ವ್ ಮಾಡ್ಬೋದು. ಸೊ ನಾನು ಇಲ್ಲಿ 3rd ಬ್ಯಾಚನ್ನು ಹಾಕ್ಕೋತಾ ಇದ್ದೀನಿ. ಮೈಸೂರು ಬೋಂಡ ರೌಂಡಾಗಿ ಚೆನ್ನಾಗಿ ಒಂಥರ ಉಬ್ಬಿ ಬರ್ತವೆ, ನೋಡೋದಕ್ಕೂ ಭಾಳ ಚೆಂದ ಅನಿಸುತ್ತೆ ಅವು. ಸೊ ಇಲ್ಲಿ ನಾನು 3rd ಬ್ಯಾಚ್ ಆಫ್ ಬೋಂಡಾಸನ್ನು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅವಾಗೇ ಎಷ್ಟು ಚೆನ್ನಾಗಿ ಮೇಲೆ ಬರ್ತವೆ ನೋಡಿರಿ, ಯಾಕಂದರೆ ನಾವಿಲ್ಲಿ ಬಿಸಿನೀರನ್ನು ಹಾಕ್ಕೊಂಡಿರ್ತೀವಿ ಆ್ಯಂಡ್ ಭಾಳ ಶೇಪ್ ಔಟ್ ಕೂಡ ಆಗೋದಿಲ್ಲ ಇದು. ನೀವು ಕೂಡ ಈ ಒಂದು ಟಿಪ್ಸನ್ನು ಯೂಸ್ ಮಾಡಿಕೊಂಡು ಈ ಮೈಸೂರು ಬೋಂಡನ್ನು ಒಂದು ಸಲ ಟ್ರೈ ಮಾಡಿ. ಆ್ಯಂಡ್ ದೆನ್ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ಒಂದು ಚಾನಲಲ್ಲಿ. ಅವು ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಮೈದಾ ಹಿಟ್ಟಲ್ಲಿ ಮಾಡ್ತಾ ಇರ್ತಕ್ಕಂಥ ಲಾಸ್ಟ್ ಬ್ಯಾಚ್ ಇದು. ನಾನು ಗೋಧಿ ಹಿಟ್ಟಲ್ಲಿ ಕೂಡ ಕಲಿಸ್ಕೊಂಡಿದ್ದೆ ಅಲ್ಲ, ಅದನ್ನು ಕೂಡ ಡೀಪ್ ಫ್ರೈ ಮಾಡಿ ತೋರಿಸ್ತೀನಿ. ಸ್ವಲ್ಪ ಮೈದಾ ಅಷ್ಟೊಂದು ಹೆಲ್ದಿಗೆ ಒಳ್ಳೆಯದಲ್ಲ ಅಂತೇಳಿ ಅಂದ್ಕೊಂಡ್ರೆ ನೀವು ಗೋಧಿ ಹಿಟ್ಟನ್ನು ಬಳಸಿ ಕೂಡ ಮೈಸೂರು ಮಾಡ್ಕೊಳ್ಬೋದು.
ಹೆಲ್ತ್ ಕಾನ್ಷಿಯಸ್ ಕಡೆ ನಾವು ಗಮನ ಇದ್ದರೆ ಅದು ಇಟ್ಸ್ ಅ ವೆರಿ ಬೆಸ್ಟ್ ಆಪ್ಷನ್ ಇದು. ಸೊ ಇಲ್ಲಿ ನಾನು ಮೈದಾ ಹಿಟ್ಟು ಮಾಡಿರ್ತಕ್ಕಂಥ ಮೈಸೂರು ಬೋಂಡ ರೆಡಿ ಇದೆ. ಈಗ ಹಾಕ್ತಾ ಇರ್ತಕ್ಕಂಥದ್ದು ನಾನು ಗೋಧಿ ಹಿಟ್ಟಲ್ಲಿ ಕಲಸಿದ್ದಲ್ಲ ಆ ಒಂದು ಮಿಕ್ಸ್ಚರನ್ನು ಬಳಸ್ಕೊಂಡು ಮೈಸೂರು ಬೋಂಡನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಸೇಮ್ ಪ್ರೊಸೀಜರ್, ಅದಕ್ಕೂ ಇದಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ. ಮೈದಾ ಹಿಟ್ಟು ಬದಲಿಗೆ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸು ಸೇಮ್ ತೊಗೊಂಡಿದ್ದೀನಿ, ಸೇಮ್ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಆ್ಯಂಡ್ ದೆನ್ ಪ್ರೊಸೆಸ್ ಕೂಡ ಸೇಮೇ. ಸೊ ಇಲ್ಲಿ ಬಾಲ್ಸ್ ಇಲ್ಲಿ ಫ್ರೈ ಆಗ್ತಾಯಿದ್ದಾವೆ. ಮೈಸೂರು ಬೋಂಡ ತೇಲಿ ಮೇಲೆ ಬಂದಿದ್ದಾವೆ. ಅವು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಬೋಂಡಗಳನ್ನೇನು ಭಾಳ ಫ್ಲಿಪ್ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಿಲ್ಲ. ನಾವು ಆಯಿಲನ್ನು ಸ್ಪ್ರೆಡ್ ಮಾಡ್ತಾ ಇರಬೇಕು, ಇಲ್ಲದಿದ್ದರೆ ಮೇಲೆ ರೊಟೇಟ್ ಮಾಡ್ತಾಯಿದ್ರೂ ಇನಫ್. ಅವು ತಾನಾಗಿ ಕುಕ್ ಆಗ್ತಾ ಇರ್ತವೆ ಚೆನ್ನಾಗಿ. ಭಾಳಷ್ಟು ಅವುಗಳ ಮೇಲೆ ಕೈ ಆಡ್ಸೋಕ್ಕೆ ಕೆಲಸ ಇಟ್ಕೋಬಾರ್ದು. ಸೊ ಇಲ್ಲಿ ನಾನು ಶೇರ್ ಮಾಡಿರ್ತಕ್ಕಂಥ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ವಿಂಟರ್ ಸೀಸನಲ್ಲಿ ಭಾಳ ಚೆನ್ನಾಗಿರುತ್ತೆ. ಮಕ್ಕಳು ಬಂದಾದಮೇಲೆ, ಸ್ಕೂಲಿಂದ ಬಂದಾದಮೇಲೆ ಅವ್ರಿಗೆ ಇದು ಮಾಡಿಕೊಡ್ರಿ, ತುಂಬ ಲೈಕ್ ಮಾಡ್ತಾರೆ. ಟ್ರೈ ಮಾಡ್ಕೊತ ಕಂಪ್ಲೀಟ್ ಮಾಡ್ತಾರೆ ಎಲ್ಲದನ್ನು. ಇದರ ಮೇಲೆ ಜಸ್ಟ್ ನಾವು ಕೈ ಆಡಿಸ್ತಾ ಇದ್ದರೆ ಸಾಕು. ಈ ರೀತಿಯಾಗಿ ರೊಟೇಟ್ ಮಾಡ್ತಾಯಿದ್ರೆ ಅವು ಎಲ್ಲ ಬೋಂಡಗಳು ರೊಟೇಟ್ ಆಗ್ತಾ ಇರ್ತವೆ ಮತ್ತು ಎಲ್ಲ ಕಡೆ ಈವನ್ ಆಗಿ ಕುಕ್ ಆಗ್ತವೆ. ಸೊ ಈ ಒಂದು ಪ್ರೊಸೆಸನ್ನು ಫಾಲೋ ಮಾಡಿ ನೀವು ಕೂಡ ಟ್ರೈ ಮಾಡಿರಿ ಈ ರೆಸಿಪಿಯನ್ನು. ದೆನ್ ಇಲ್ಲಿ ಗೋಧಿ ಹಿಟ್ಟಿಂದ ಮಾಡಿರ್ತಕ್ಕಂಥ ಮೈಸೂರು ಬೋಂಡ ಕುಕ್ ಆಗಿದ್ದಾವೆ. ಸೊ ನಾವು ಅದು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಿಮಗೆ ಆಯಿಲ್ ಜಾಸ್ತಿ ಅನಿಸ್ತಂದರೆ ಆ ಬೌಲಿಗೆ ಟಿಶ್ಯೂ ಪೇಪರನ್ನು ಹಾಕಿ ಆಮೇಲೆ ಈ ಮೈಸೂರು ಬೋಂಡನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಳ್ಳ್ರಿ. ಮೈಸೂರು ಬೋಂಡನ್ನು ನಾವು ಪ್ರಿಪೇರ್ ಮಾಡುವಾಗ ಸ್ವಲ್ಪ ಟಿಪ್ಸನ್ನು ಫಾಲೋ ಮಾಡಬೇಕು. ಈ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಟಿಪ್ಸ್ ಫಾಲೋ ಮಾಡಬೇಕು ಅಂತೇಳಿ. ಸೊ ನಾನಿಲ್ಲಿ 2 ಥರ ಮೈಸೂರು ಬೋಂಡಗಳನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ದೆನ್ ಕಾಂಬಿನೇಷನ್ ಆಗಿ ಮಾಡ್ಕೊಂಡಿರ್ತಕ್ಕಂಥ 2 ಥರ ಚಟ್ನಿಯನ್ನು ಕೂಡ ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಈ ಥರ ನೀವು ಕೂಡ ಈವ್ನಿಂಗ್ ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡಿ ಮಕ್ಕಳಿಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಕೊಟ್ಟರೆ ಈ ಒಂದು ಸೀಸನಲ್ಲಿ ತುಂಬ ಇಷ್ಟಪಟ್ಕೊಂಡು ಎಂಜಾಯ್ ಮಾಡ್ಕೋತಾ ತಿಂತಾರೆ. ಸೊ ಫ್ರೆಂಡ್ಸ್, ಪ್ಲೀಸ್ ನನ್ನ ಈ ವಿಡಿಯೋಸ್ ಮತ್ತು ನಾನು ಮಾಡ್ತಕ್ಕಂಥ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡೋದು ಮರ್ತೋಗ್ಬೇಡ್ರಿ. ಆ್ಯಂಡ್ ಅಗೇನ್ ಪ್ಲೀಸ್ ಡೂ ಶೇರ್ ಆ್ಯಂಡ್ ಕಮೆಂಟ್.